ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ 3 ಟಿಪ್ಸ್ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಟಿಕ್ಟಾಕಲ್ಲಿ ನಿಮ್ಮ ವೀಡಿಯೋಸ್ ವೈರಲ್ ಆಗಬೇಕು ಅಂತಂದರೆ ಈ ಒಂದು 3 ಟಿಪ್ಸ್ಗಳನ್ನ ನೀವೇನಾದರೂ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ವಿಡಿಯೋ ಬೇಗ ವೈರಲ್ ಆಗುತ್ತೆ, ಜೊತೆಗೆ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಬೇಗನೂ ಕೂಡ ವ್ಯೂಸ್ ಬರುತ್ತೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾರೆ. ಜೊತೆಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾರೆ. ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಸೊ ಇಲ್ಲಿ ಟಿಕ್ಟಾಕಲ್ಲಿ ತುಂಬ ಜನ ಹೇಗೆ ಅಂತಂದರೆ ಯಾವುದಾದ್ರೂ ಒಂದು ವೀಡಿಯೋನ ಮಾಡಬೇಕು ಟಿಕ್ಟಾಕ್ ವೀಡಿಯೋನ ಅಂತಂದರೆ ಅವರು ಜಸ್ಟ್ ಒಂದೇ ಸಲ ಮಾಡೋದು ವೀಡಿಯೋನ ಅಂತಂದರೆ ಒಂದೇ ಟೇಕಲ್ಲಿ ಮಾಡ್ಕೊಬಿಡ್ತಾರೆ. ಯಾಕೆಂತಂದರೆ ಅವರು ಯಾವುದಾದ್ರೂ ಒಂದು ಆಡಿಯೋನ ಸೇವ್ ಮಾಡ್ಕೊಂಡಿರ್ತಾರೆ, ಒಂದು ಸಲ ವೀಡಿಯೋ ಮಾಡ್ಕೊಳ್ತಾರೆ. ಆ ಒಂದು ವೀಡಿಯೋ ನೋಡ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಲುಕ್ಕಾಗಿ ಕಾಣಿಸ್ತಾ ಇದ್ದೀನಿ ಅಂದ್ಬಿಟ್ಟು ಆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿಬಿಡ್ತಾರೆ. ಸೊ ಆ ರೀತಿ ಪ್ರಯತ್ನ ಮಾಡಿಬಿಡಿ. ಯಾಕೆ ಅಂತಂದರೆ ನೀವು ಒಂದು ಟೇಕಲ್ಲೇ ನೀವು ವೀಡಿಯೋನ ಮಾಡಿದ್ರೆ ಚೆನ್ನಾಗಿ ಬಂದಿರಲ್ಲ. ಅದು ಮಿನಿಮಮ್ ಇಲ್ಲ ಅಂತಂದ್ರೆ ಒಂದು 5-6 ಟೇಕಲ್ಲಿ ಮಾಡಬೇಕು. ಯಾಕೆಂತಂದರೆ 5-6 ಟೇಕಲ್ಲಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ನಿಮ್ಮ ಒಂದು ಆ್ಯಕ್ಟಿಂಗ್ ಆಗ್ಬೋದು, ಅಥವಾ ಏನೋ ಒಂದು ಏನು ಟ್ರೈ ಮಾಡ್ತಾ ಇರ್ತೀರ ಅದು ತುಂಬ ಇನ್ಕ್ರೀಸ್ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಕ್ವಾಲಿಟಿ ನೀವು ನೋಡಬೇಕು. ಸೊ ವೀಡಿಯೋ ಸೇವ್ ಮಾಡೋದ್ಮೇಲೆ ನೀವು ಕ್ವಾಲಿಟಿ ನೋಡಿ, ಕ್ವಾಲಿಟಿ ಚೆನ್ನಾಗಿದೆಯಾ, ಚೆನ್ನಾಗಿ ಬಂದಿದೆಯಾ, ಯಾವ ವೀಡಿಯೋದಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿ ಬಂದಿದೆ ಆ ಒಂದು ವೀಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸುಮ್ಮನೆ ಒಂದು ಸಲ ಮಾಡಿಬಿಟ್ಟು ಆ ಒಂದು ವೀಡಿಯೋ ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ಚೆನ್ನಾಗಿದೆ, ಸೊ ನಡಿ ನೆಕ್ಸ್ಟ್ ವೀಡಿಯೋ ಮಾಡೋಣ ಅಂದ್ಕೊಂಡು ಅದನ್ನು ಅಪ್ಲೋಡ್ ಮಾಡಬೇಡಿ. ಸೊ ಆ ಒಂದು ಕಾರಣಕ್ಕೆ ಒಂದು ಮಿನಿಮಮ್ ಇಲ್ಲ ಅಂತಂದ್ರೆ ಒಂದು 5-6 ಸಲ ಟೇಕ್ನ ಮಾಡಿ, ಯಾವುದು ವೀಡಿಯೋ ಚೆನ್ನಾಗಿ ಬಂದಿರುತ್ತೆ ಡ್ರಾಫ್ಟ್ಗೆ ಹಾಕೊಂಡಿರಿ ಆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿ. ಸೊ ಇವಾಗ ನಾನು ನಿಮಗೆ 2ನೇ ಟಿಪ್ಸ್ನ ತಿಳಿಸ್ಕೊಡ್ತೀನಿ. 2ನೇ ಟಿಪ್ಸ್ ಏನಪ್ಪ ಅಂತಂದರೆ ಟಿಕ್ಟಾಕಲ್ಲಿ ಹೇಗೆ ಅಂತಂದರೆ ಇವಾಗ ತುಂಬ ಎಂಟರ್ಟೈನ್ಮೆಂಟ್ ವೀಡಿಯೋಸ್ಗಳು ತುಂಬ ಚೆನ್ನಾಗಿ ಹೋಗ್ತಾಯಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈಗ ಟಿಕ್ಟಾಕಲ್ಲಿ ಏನಕ್ಕೆ ಬರ್ತಾರೆ ಹೇಳಿ, ವೀಡಿಯೋಸ್ಗಳನ್ನ ನೋಡೋದಕ್ಕೆ, ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಬರ್ತಾರೆ. ಒಂದು ತುಂಬ ಬೇಜಾರಾಗಿದ್ದಾಗ ಟಿಕ್ಟಾಕ್ ಓಪನ್ ಮಾಡ್ತಾರೆ, ವೀಡಿಯೋಸ್ಗಳನ್ನ ನೋಡ್ತಾರೆ, ಖುಷಿಯಾಗಿ ಹೋಗ್ಬೇಕು ಅವರು. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಹೇಳಿ, ನಾವು ಯಾವಾಗ ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಅಂತಂದರೆ ಫನ್ನಿ ವೀಡಿಯೋಸ್ ಯಾವಾಗ ಮಾಡ್ತೀವಿ ಅವ್ರಿಗೆ ತುಂಬ ಖುಷಿ ಆಗಿಬಿಡುತ್ತೆ. ಫನ್ನಿ ವೀಡಿಯೋ ನೋಡ್ತಾ ಇದ್ದಂಗೆ ಅವ್ರಿಗೆ ನಗ ಬರಬೇಕು. ನಗ ಬಂದರೆ ಅವ್ರಿಗೆ ನಿಮ್ಮ ಒಂದು ಫಾಲೋನ ಮಾಡಿಬಿಡ್ತಾರೆ, ನಿಮ್ಮನ್ನು ಫಾಲೋ ಮಾಡ್ತಾರೆ, ಜೊತೆಗೆ ನಿಮ್ಮ ವೀಡಿಯೋನೂ ಕೂಡ ಲೈಕ್ ಮಾಡ್ತಾರೆ, ನಿಮ್ಮ ಹಳೆ ವೀಡಿಯೋಸ್ನೆಲ್ಲ ಓಪನ್ ಮಾಡಿ ನೋಡ್ತಾರೆ. ಸೊ ಆ ಒಂದು ಕಾರಣಕ್ಕೆ ಇವಾಗ ಟಿಕ್ಟಾಕಲ್ಲಿ ತುಂಬ ಎಂಟರ್ಟೈನ್ಮೆಂಟ್ ವೀಡಿಯೋಸ್ಗಳು ಅಂತಂದರೆ ಫನ್ನಿ ವೀಡಿಯೋಸ್ಗಳು ತುಂಬ ಚೆನ್ನಾಗಿ ಹೋಗ್ತದೆ. ಆ ಒಂದು ಕಾರಣಕ್ಕೆ ನೀವುಗಳು ಫನ್ನಿ ವೀಡಿಯೋಸ್ಗಳನ್ನ ಮಾಡಿ. ಯಾರು ಫೇಮಸ್ ಆಗಬೇಕು ಅಂದ್ಕೊಂಡಿದ್ದೀರಾ, ಸೊ ಫನ್ನಿ ವೀಡಿಯೋಸ್ ಮಾಡಿದ್ರೆ ಅಫ್ಕೋರ್ಸ್ ಖಂಡಿತವಾಗ್ಲೂ ನೀವು ಬೇಗ ಫೇಮಸ್ ಆಗ್ತೀರಾ. ಸೊ ಆ ಒಂದು ಕಾರಣಕ್ಕೆ ದಯವಿಟ್ಟು ಫನ್ನಿ ವೀಡಿಯೋಸ್ಗಳನ್ನ ಮಾಡಿ. ಸೊ ಇವಾಗ ನಾನು ನಿಮಗೆ 3ನೇ ಟಿಪ್ನ ತಿಳಿಸ್ಕೊಡ್ತಾ ಇದ್ದೀನಿ. 3ನೇ ಟಿಪ್ಸ್ ಏನಪ್ಪ ಅಂತಂದರೆ ಇವಾಗ ಯಾವುದಾದ್ರೂ ಒಂದು ಸ್ಯಾಡ್ ಸಾಂಗ್ಗೆ ನೀವೇನಾದರೂ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ, ಡಬ್ ಸ್ಮ್ಯಾಶ್ ಮಾಡ್ತಾ ಇದ್ದೀರಾ ಟಿಕ್ಟಾಕಲ್ಲಿ ಅಂತಂದರೆ ಆ ಒಂದು ಸ್ಯಾಡ್ ಸಾಂಗಲ್ಲಿ ನೀವು ಒಂದು ಎಕ್ಸ್ಪ್ರೆಷನ್ನ ಕೊಡಬೇಕಾಗುತ್ತೆ. ಒಂದು ಡಿಫ್ರೆಂಟ್ ಆದಂಥ ಎಕ್ಸ್ಪ್ರೆಷನ್ನು, ಹೆಂಗೆ ಹೋಗ್ಬಿಡ್ತಾರಲ್ಲ ಕಣ್ಣು ಹಿಂಗೆಲ್ಲ, ಸೊ ಆ ಥರ ಏನಾದರೂ ಕೊಡಬೇಕಾಗುತ್ತೆ. ಯಾಕೆ ಆ ರೀತಿ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಇವಾಗ ಯಾವುದಾದ್ರೂ ಒಂದು ವೀಡಿಯೋನ ನೋಡ್ತಾ ಇರ್ತಾರೆ, ನಿಮ್ಮ ಡಬ್ ಸ್ಮ್ಯಾಶ್ ವೀಡಿಯೋ, ನೀವು ಮಧ್ಯದಲ್ಲಿ ಆ ರೀತಿ ಒಂದು ಡಿಫ್ರೆಂಟ್ ಆದಂಥ ಎಕ್ಸ್ಪ್ರೆಷನ್, ಒಂದು ಸ್ಯಾಡ್ ಸಾಂಗ್ಗೆ ನೀವು ಆ ರೀತಿ ಏನಾದರೂ ಕೊಟ್ಟರೆ ಅವ್ರಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಏನು ಈ ರೀತಿ ಕೊಟ್ಟಿದ್ದಾನೆ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಅಂದ್ಬಿಟ್ಟು ಇನ್ನೊಂದೆರಡು ಸಲ ಆ ಒಂದು ವೀಡಿಯೋನ ನೋಡ್ತಾರೆ, ಮತ್ತೆ ನೋಡ್ತಾನೆ ಇರ್ತಾರೆ ಆ ಒಂದು ವೀಡಿಯೋನ. ಆವಾಗ ಏನಾಗುತ್ತೆ, ನಿಮ್ಮ ವೀಡಿಯೋಸ್ಗೆ ವ್ಯೂಸ್ ತುಂಬ ಬರುತ್ತೆ. ಸೊ ವೀಡಿಯೋ ವೈರಲ್ ಆಗುತ್ತೆ, ರ್ಯಾಂಕ್ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಆ ಒಂದು ಕಾರಣಕ್ಕೆ ಏನಾದರೂ ಒಂದು ಡಿಫ್ರೆಂಟ್ ಆದಂಥ ಎಕ್ಸ್ಪ್ರೆಷನ್ನ ಕೊಡಿ ಮಧ್ಯದಲ್ಲಿ ವೀಡಿಯೋ ಮಾಡಬೇಕಾದ್ರೆ. ಸೊ ಅದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ, ನಿಮ್ಮ ವೀಡಿಯೋ ವೈರಲ್ ಆಗೋದಕ್ಕೆ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ಇವಾಗ ನಾನು ಹೇಳಿದಂಥ 3 ಟಿಪ್ಸ್ನ ನೀವೇನಾದರೂ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ವ್ಯೂಸು ಕೂಡ ಬರುತ್ತೆ, ನಿಮ್ಮ ವೀಡಿಯೋ ವೈರಲ್ಲು ಕೂಡ ಆಗುತ್ತೆ. ಸೊ ಈ ಒಂದು 3 ಟಿಪ್ಸ್ಗಳು ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.